ಹನೂರು ತಾಲೂಕಿನ ಸುಳೇರಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗನದೊಡ್ಡಿ ಭಾಸ್ಕರ್ ಅವರ ಜಮೀನಿನಲ್ಲಿ ಚಿರತೆ ಪ್ರತ್ಯಕ್ಷ. ಕಳೆದ 1 ವರ್ಷದಿಂದ ಚಿರತೆ ಹಾವಳಿಯಿಂದ ದನ ಕರುಗಳು ಬಲಿಯಾಗುತ್ತಿದೆ. ಆದ್ದರಿಂದ ಅತಿ ಶೀಘ್ರದಲ್ಲಿ ಚಿರತೆಯನ್ನ ಸೆರೆ ಹಿಡಿಯಬೇಕೆಂದು ಗಂಗನದೊಡ್ಡಿ ಗ್ರಾಮದ ರೈತರು ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದರು. ತಡರಾತ್ರಿ 11ರ ಸಮಯಕ್ಕೆ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಪ್ರತ್ಯಕ್ಷವಾಗಿದ್ದು, ಶೀಘ್ರದಲ್ಲೇ ಚಿರತೆಯನ್ನ ಹಿಡಿಯಲು ಮುಂದಾಗುತ್ತೇವೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ವರದಿ ಹನೂರು ವೆಂಕಟೇಶ್. ಸೇಫ್ಟಿ ಮಾಡ್ಕೊಂಡ್ರೆ ಈಗ ಅದೆಲ್ಲ ಮಾಡ್ಕೊಂಡ್ರೆ ಅದೊಂದು ಏನು ಗೊತ್ತಾ, ನಮಗೇನು ಭಯ ಅಂದ್ರೆ ನಾನು ಅನ್ನೋದೇ ಹೇಳ್ತೀನಲ್ಲ, ಭಯ ಅಂದರೆ ಭಯ ಅಂತಂದ್ರೆ ಹೇಳ್ತಿರೋದು ಸುಮ್ಮನೆ ನೀವು ಅಂತಿರ್ತಿರಲ್ಲ ಪ್ರತಿ ಸಲ ನಾವು ಮನುಷ್ಯರ ಮೇಲೆ ಬಿದ್ದರೆ ಹೆಂಗೆ ಅದು ಹೆಂಗಿದ್ರೆ ಅಂತ ಅಂದ್ರೆ ಒಂದು ಸ್ವಲ್ಪ ಈಗ ಸದ್ಯಕ್ಕೆ ಮಾತ್ರ ನಾವು ಸೇಫ್ಟಿ ಇದ್ರೆ ಅವತ್ತು ಕರಿ ಹಿಡಿದು ಯಾರಿಗೆ ಮಾತಾಡ್ದ ಕರಿನವ್ರು ಏನು ಮಾತಾಡಲಿಲ್ಲ ಪಾಪ. ಅದು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಏನಪ್ಪ ಅಂದ್ರೆ ಮನುಷ್ಯನ ಮೇಲೆ ಏನಾದ್ರು ದಾಳಿ ಗಿಳಿ ಮಾಡಿದಾಗ, ಯಾಕಂದರೆ ಹಗಲ್ನಾಗ್ಲೂ ನೀರು ಕಟ್ತಾರೆ. ಈಗ ರಾತ್ರಿನಾಗಂತೂ ಯಾರು ಹೋಗಲ್ಲ. ಈಗ ನೀವು ಕ್ಯಾಮ್ರಾ ಬಿಟ್ಟಿದ್ರಲ್ವ, ಯಾರು ಕಾಣಿಸ್ತಾರೆ ರಾತ್ರಿನಾಗ, ಒಂದು ಮರಿನೂ ಹೋಗಲ್ಲ. ಏನಿದ್ರು ಇಲ್ಲ ಹಗಲ್ನಾಗ್ಲೂ ಕೆಲಸ ಮಾಡೋಕ್ಕೆ ಎದುರ್ಕೊತಾ ಇದ್ದಾರೆ ಇವಾಗ ಜನ. ಒಂದು ಸ್ವಲ್ಪ ನೀವು ಜನಗಳಿಗೆ ನೀವು ಅವೇರ್ನೆಸ್ ನೀವು ಹೇಳಿದ್ರೆ ನೈಟೆಲ್ಲ ಮಾಡ್ತೀವಿ. ನೈಟಾಗಲೆಲ್ಲ ಇವತ್ತು ಮೊಮೆಂಟೆಲ್ಲ ಅಬ್ಸರ್ವ್ ಮಾಡಿ ನೋಡಿ, ನಾಳೆ ತುಮಕೂರು ಕೇಜು ಫಿಕ್ಸ್ ಮಾಡ್ತೀವಿ. ಕೂಂಬಿಂಗ್ ಮಾಡಿ ಬೆಳಗ್ಗೆ ಫಿಕ್ಸ್ ಮಾಡ್ತೀವಿ. ಈಗ ಅದನ್ನು ಪ್ರಯತ್ನ ಮಾಡಿ 1-2 ದಿನದಲ್ಲಿ ಬಿಡಲಿಲ್ಲ ಅಂದರೆ ನಾನು ಮುಂದಿನ ದಿನಗಳು ಸಾಹೇಬ್ರಿಗೆ ಹೇಳಿ ಟ್ರ್ಯಾಂಕ್ಯುಲೈಸಿಂಗ್ ಏನಾರ ವ್ಯವಸ್ಥೆ ಮಾಡೋಣ. ಒಟ್ಟು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ನೇ ಕೊಡ್ತೀವಿ. ಇಲ್ಲ ಸರ್, ಆದಷ್ಟು ಬೇಗ ಸ್ವಲ್ಪ ಇಲ್ಲ ಮಾಡೋಣ ಅದಕ್ಕೆ ಬಂದಿದ್ದೇವೆ, ಮಾಡೋಣ.